ಸರ್, ಸದನದಲ್ಲಿ ಈ ರೀತಿಯಾದಂತಹ ಆರೋಪ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದಿಂದ ಕುಮಾರನಿಂದ ಕೇಶವ್ ಕುಮಾರ್ನಿಂದ ಕಾಲ್ಸ್ ಬರ್ತಾ ಇದೆ ಅಂತ ಕಾನೂನು ಸಚಿವರು ಆರೋಪ ಮಾಡಿರುವಂತದ್ದು. ಬಿಜೆಪಿ ಅವರು ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಮಾಡಿದ್ದೀವಿ ಅಂತ ಎಷ್ಟರ ಮಟ್ಟಿಗೆ ಇದು ಅಷ್ಟು ದೊಡ್ಡ ಒಂದು ಅಪರಾಧನ ಯಾವ ರೀತಿ ಪರಿಣಾಮ ಬೀಳ್ಬೋದು ಸರ್ಕಾರದ ಮೇಲೆ ಅಂತ? ಈಗ ನೋಡಿ ಮೇಡಮ್, ಆ ಫೋನ್ ಕದ್ದಾಳಿಕೆ ಅನ್ನೋದು ಆಗಿದೆಯೋ ಇಲ್ವೋ ಅದು ವಾಸ್ತವಾಂಶ ನನಗೆ ಮಾಹಿತಿ ಇಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅಲ್ಲಿ ಕಾನೂನಾತ್ಮಕವಾಗಿ ಅದರ ಪರಿಣಾಮಗಳೇನು ಅನ್ನೋದನ್ನಷ್ಟೇ ನಾನು ತಿಳಿಸ್ಬೋದು ನಿಮಗೆ. ನೋಡಿ, ಮುಖ್ಯವಾಗಿ ರೈಟ್ ಟು ಪ್ರೈವಸಿ ಅಂತ ಕರಿತೀವಿ ನಾವು. ಅಂದ್ರೆ ಒಂದು ಗೌಪ್ಯತೆ. ಈ ಗೌಪ್ಯತೆ ಅನ್ನೋದು ಪ್ರತಿಯೊಬ್ಬರ ಒಂದು ಸಾಂವಿಧಾನಿಕ ಹಕ್ಕು. ಅದು ರಾಜ್ಯಪಾಲರೇ ಆಗಿರ್ಬೇಕಂತೇನಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಆತನ ಫೋನನ್ನ ಕದ್ದಾಳಿಕೆ ಮಾಡಿ, ಅಂದ್ರೆ ಫೋನ್ ಇಂಟರ್ಸೆಪ್ಷನ್ ಅಂತ ಕರಿತೀವಿ ನಾವು. ನೋಡಿ, ಇಂಟರ್ಸೆಪ್ಷನ್ನು ಅದು ಕಾನೂನು ಬಾಹಿರ ಅಲ್ಲ. ಆದ್ರೆ ಆ ಫೋನ್ ಟ್ಯಾಪಿಂಗ್ ಅನ್ನೋದೇನಿದೆ, ಫೋನ್ ಇಂಟರ್ಸೆಪ್ಷನ್ ಮಾಡ್ಬೇಕಾದ್ರೆ ಆ ಪ್ರತಿಬಂಧಕ ಏನಿರ್ತದೆ ಅದು ಕಾನೂನಾತ್ಮಕವಾಗಿ ಮಾತ್ರ ಮಾಡಬೇಕು. ನೋಡಿ, ಇದಕ್ಕೆ ಕೇಂದ್ರ ಸರ್ಕಾರದ ಗೃಹ ಕಾರ್ಯದರ್ಶಿ ಯಾರಿರ್ತಾರೆ, ಯೂನಿಯನ್ ಹೋಮ್ ಸೆಕ್ರೆಟರಿ, ಅವರಿಗೆ ಮಾತ್ರ ಅಧಿಕಾರ ಇರ್ತದೆ. ರಾಜ್ಯ ಸರ್ಕಾರಗಳು ಕೂಡ ಯಾರದ್ದೇ ಫೋನನ್ನ ಅವ್ರು ಇಂಟರ್ಸೆಪ್ಟ್ ಮಾಡಬೇಕು ಅಂತಂದ್ರೆ, ಅಥವಾ ಫೋನ್ ಪ್ರತಿಬಂಧಕ ಅದನ್ನ ಏನ್ ಹೇಳ್ತೀವಿ ನಾವು, ಆ ಇಂಟರ್ಸೆಪ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇರೋದು ಈ ಕೇಂದ್ರ ಸರ್ಕಾರದ ಗೃಹ ಕಾರ್ಯದರ್ಶಿಗಳ ಆದೇಶದ ಮೇರೆಗೆ ಮಾತ್ರ. ಇನ್ಯಾವುದೇ ಅಧಿಕಾರಿಗೆ ಆ ಒಂದು ಅಧಿಕಾರ ಇರೋದಿಲ್ಲ. ಇದು ಮೊದಲನೇದು. ಈ ರೀತಿ ಮಾಡೋದೇ ಆದ್ರೆ ಇದು ಮುಖ್ಯವಾಗಿ ಸಾರ್ವಜನಿಕ ಸುರಕ್ಷತೆ ಅಥವಾ ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಇದ್ದಲ್ಲಿ ಆ ರೀತಿಯ ಮನವಿಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬಹುದು. ಅಂತಹ ಮನವಿಯನ್ನ ಕೇಂದ್ರ ಗೃಹ ಕಾರ್ಯದರ್ಶಿಗಳು ಅದನ್ನ ಪರಿಗಣಿಸಿ ಅವರು ಒಂದು ಆದೇಶವನ್ನ ಹೊರಡಿಸಬಹುದು ಹಾಗೂ ಅನುಮತಿಯನ್ನ ಕೊಡ್ಬೋದು. ಇನ್ಯಾರಿಗೂ ಆ ಅಧಿಕಾರ ಇರೋದಿಲ್ಲ. ಇದು ಮೊದಲನೇದಾಗಿ. ಇದು ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್, ಅಂದ್ರೆ ಈ ಭಾರತೀಯ ಟೆಲಿಗ್ರಾಫ್ ಕಾಯ್ದೆ ಏನಿದೆ, ಈ ಕಾಯ್ದೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿಗಳಿಗೆ ಮಾತ್ರ ಈ ಒಂದು ಅಧಿಕಾರವನ್ನ ಕೊಟ್ಟಿರುವಂತದ್ದು ಮೊದಲನೇದಾಗಿ. ಈ ಒಂದು ಅಧಿಕಾರಿಯಿಂದ ಆದೇಶ ಇಲ್ಲದೆ ಯಾವುದೇ ರೀತಿಯ ಫೋನ್ ಟ್ಯಾಪಿಂಗ್ ಮಾಡಿದಲ್ಲಿ ಅದು ಅಕ್ಷಮ್ಯಶಃ ಅಪರಾಧ ಆಗೋದು. ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಕಾಯ್ದೆ ಕಲಂ 26ರ ಅಡಿಯಲ್ಲಿ ಅಪರಾಧ ಆಗ್ತದೆ. ಅದು 3 ವರ್ಷಕ್ಕೆ ಶಿಕ್ಷೆಗೆ ಒಳಪಡಬಹುದಾದಂತಹ ಒಂದು ಅಪರಾಧ ಆಗಿರ್ತದೆ. ಇದು ಒಂದು. ಎರಡನೇದಾಗಿ, ಈಗ ಏನು ಈಗ ಫೋನ್ ಕದ್ದಾಳಿಕೆ ಆಗಿದೆ ಅಂತ ಹೇಳ್ತಾರೆ. ನೋಡಿ, ಫೋನ್ ಕದ್ದಾಳಿಕೆ ಆಗಿದೆ ಅನ್ನೋ ಒಂದು ಆರೋಪ ಇದ್ದಾಗ ಈ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರು ಅಥವಾ ಇನ್ಯಾವುದೋ ವಿರೋಧ ಪಕ್ಷದವರು ಏನು ಈ ಒಂದು ಆರೋಪವನ್ನ ಮಾಡ್ತಿದ್ದಾರೆ, ಅದು ಮಾಡ್ಲಿಕ್ಕೆ ಬರಲ್ಲ. ಹಾಗೂ ಕಾನೂನಾತ್ಮಕವಾಗಿ ಕೂಡ ಆ ರೀತಿಯ ಒಂದು ದೂರು ಕೊಟ್ಟಲ್ಲಿ ಕೂಡ ಅದು ರದ್ದಾಗುವಂತ ಸಾಧ್ಯತೆಗಳು ಇರ್ತದೆ. ಅದು ಈ ಗಂತವ್ಯಕ್ತ ರಾಜ್ಯಪಾಲರ ಕಾರ್ಯದರ್ಶಿಗಳು ಅಥವಾ ಅವರ ಒಂದು ಕಚೇರಿಯ ಯಾರೇ ಆಗಿರ್ಬೋದು, ಅವರು ಈ ಒಂದು ದೂರನ್ನ ಸಲ್ಲಿಸಬೇಕಾಗ್ತದೆ. ಅವರಿಗೆ ಮೇಲ್ನೋಟಕ್ಕೆ ಈ ಒಂದು ಫೋನ್ ಕದ್ದಾಳಿಕೆ ಆಗಿದೆ ಅನ್ನೋದೇ ಆದ್ರೆ ಅವರು ಇದನ್ನ ಸಲ್ಲಿಸಬೇಕಾಗ್ತದೆ. ಈ ಫಿರ್ಯಾದನ್ನ ಅವರು ಸಲ್ಲಿಸಬೇಕಾಗ್ತದೆ. ತದನಂತರ ಈ ಕ್ರಿಮಿನಲ್ ಕಾರ್ಯವಿಧಾನದ ಪ್ರಕ್ರಿಯೆಗಳು ತೆರೆದುಕೊಳ್ಳುವಂಥದ್ದು. ಈಗ ಮೇಲ್ನೋಟಕ್ಕೆ ಈ ಒಂದು ಆರೋಪ ಕಂಡು ಬಂದಿದೆ ಅಂತ ಅವ್ರಿಗೆ ಅನ್ಸಿದ್ದಲ್ಲಿ ಅವರು ಪ್ರಕರಣವನ್ನ ಈ ಕ್ರಿಮಿನಲ್ ಕಾನೂನಿನ ಅಡಿಯಲ್ಲಿ ಅವರು ಕ್ರಮ ಜರುಗಿಸಬಹುದಾಗಿದೆ. ಸರ್, ಈಗ ಕೆಲವೊಂದು ವಿಷಯಗಳಲ್ಲಿ ಅಂದ್ರೆ ಹಿಂದೆ ನಡೆದ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಈ ರೀತಿಯಾದಂತಹ ಆರೋಪ ಕೇಳಿ ಬಂದಾಗ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗುತ್ತೆ. ಆ ರೀತಿಯಾದಂತಹ ಒಂದು ರಾಷ್ಟ್ರಪತಿ ಆಳ್ವಿಕೆ ರಾಜ್ಯದಲ್ಲಿ ಕೂಡ ಏರೋ ಸಾಧ್ಯತೆಗಳು ಇರುತ್ತಾ ಅಂತ ನೋಡಿ. ಆಗ್ಲೂ ಕೂಡ ಇದೇ ರೀತಿ ಆಗಿನ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಲೈನ್ ಟ್ಯಾಪಿಂಗ್ ಅಂತ ಮಾಡ್ತಿದ್ರು. ನೋಡಿ, ಈಗ ನಮ್ಗೆ ಈ ವೈರ್ ಟೆಲಿಫೋನ್ಸ್ ಇಲ್ಲ. ಈಗೆಲ್ಲವೂ ಕೂಡ ವೈರ್ಲೆಸ್. ಆಗ ಲೈನ್ ಟ್ಯಾಪಿಂಗ್ ಅನ್ನೋದು ಮಾಡಿರ್ತಾರೆ. ಹಾಗಾಗಿ ಆಗಿನ ಕಾಲದಲ್ಲಿ ಆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಆರೋಪ ಆಗ್ತದೆ. ಹಾಗೂ ನಾವು ಕೇಳಿರೋ ಹಂಗೆ ಆ ಒಂದು ಆರೋಪದಿಂದ ಆ ಸರ್ಕಾರ ಕೂಡ ಪತನಗೊಳ್ತದೆ ಅನ್ನೋದು, ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ. ನೋಡಿ, ಇದು ಏನಾಗ್ತದೆ, ಈಗ ರಾಜ್ಯಪಾಲರ ಕಚೇರಿಯ ಫೋನುಗಳನ್ನ ಇವರು ಕದ್ದಾಳಿಕೆ ಮಾಡಿದರೋ ಅಥವಾ ಯಾರೋ ಕದ್ದಾಳಿಕೆ ಮಾಡಿದರೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ವಾಸ್ತವಾಂಶ, ನಾವು ಅದು ಮಾತಾಡೋದು ತಪ್ಪಾಗ್ತದೆ. ಆದ್ರೆ ಇದು ಯಾರದ್ದೇ ಯಾವ ಓರ್ವ ವ್ಯಕ್ತಿಯ ಒಬ್ಬ ಫೋನನ್ನ ಈ ರೀತಿ ಕದ್ದಾಳಿಕೆ ಮಾಡೋದು ಬಹಳಷ್ಟು ಅಕ್ಷಮ್ಯಶಃ ಅಪರಾಧ. ಯಾಕೆಂದ್ರೆ ಈ ಗೌಪ್ಯತೆ ಅನ್ನೋದು ಸಾಂವಿಧಾನಿಕ ಅಧಿಕಾರ, ರೈಟ್ ಟು ಪ್ರೈವಸಿ. ಇದು KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಮತ್ತು PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ
ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತೀಕ್ಷ್ಣವಾಗಿ ಈ ಒಂದು ಅಂಶಗಳನ್ನು ಪರಿಗಣಿಸಿ ಈ ಫೋನ್ ಟ್ಯಾಪಿಂಗ್ ಅನ್ನೋದು ಬಹಳಷ್ಟು ದೊಡ್ಡ ಒಂದು ಅಪರಾಧ ಹಾಗೂ ಇದು ಗೌಪ್ಯತೆಯ ಒಂದು ಏನು ಸಾಂವಿಧಾನಿಕ ಹಕ್ಕಿರ್ತದೆ ಅದಕ್ಕೆ ಕುತ್ತು ತರುವಂತಹ ಒಂದು ಅಂಶ ಆಗಿರ್ತದೆ. ಹಾಗಾಗಿ ಇದನ್ನ ಈ ಒಂದು ಕಾನೂನನ್ನ ರಚನೆ ಮಾಡಬೇಕಾದ್ರೂ ಕೂಡ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಅಂದ್ರೆ ಈ ಗೃಹ ಕಾರ್ಯದರ್ಶಿಗಳು ಏನಿರ್ತಾರೆ, ಕೇಂದ್ರ ಸರ್ಕಾರದ ಗೃಹ ಕಾರ್ಯದರ್ಶಿಗಳು, ಅವರಿಗೆ ಮಾತ್ರ ಈ ಒಂದು ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಅವರ ಒಂದು ಆದೇಶದ ಮೇಲೆ, ಅನುಮತಿಯ ಮೇರೆಗೆ ರಾಜ್ಯ ಸರ್ಕಾರಗಳು ಫೋನ್ ಅನ್ನ ಈ ರೀತಿ ಇಂಟರ್ಸೆಪ್ಟ್ ಮಾಡಬಹುದು ಅನ್ನೋ ಒಂದಷ್ಟು ಹೇಳಿದ್ದಾರೆ. ಸರಿ, ಈಗ ರಾಜಕೀಯವಾಗಿ ಹೊರಗಡೆ ಎಲ್ಲಾದ್ರೂ ಯಾರು ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಾಗ ನಾವು ರಾಜಕೀಯವಾಗಿ ತಳ್ಳಿ ಹಾಕ್ಬೋದು. ಆದ್ರೆ ಇವರು ಸದನದ ಒಳಗಡೆನೆ ಈ ಒಂದು ಹೇಳಿಕೆ ಕೊಟ್ಟಿರುವಂತದ್ದು, ಅದು ಕಡತಕ್ಕೂ ಕೂಡ ಹೋಗಿರುತ್ತೆ. ಅಂದ್ರೆ ಸರ್ಕಾರವೂ ಕೂಡ ಇದಕ್ಕೆ ಆನ್ಸರಬಲ್ ಆಗಿರುತ್ತೆ, ಕೇವಲ ಒಬ್ಬ ಸಚಿವರು ಮಾತ್ರ ಆಗಿರೋಲ್ಲ. ಮೇಡಮ್, ಈಗ ನೋಡಿ, ನಾನು ರಾಜಕೀಯವಾಗಿ ನಾನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಕಾನೂನಾತ್ಮಕವಾಗಿ ವಿಷಯ ಏನಿದೆ ಅನ್ನೋದಷ್ಟು ಹೇಳ್ಬೋದು. ನಾನು ಈಗಾಗಲೇ ಹೇಳಿದಂಗೆ ಯಾವುದೇ ಅಪರಾಧ ಆಗಲಿ, ಮೇಲ್ನೋಟಕ್ಕೆ ಅಪರಾಧ ಕಂಡು ಬಂದ್ರೆ ಅದನ್ನ ಆ ಅಪರಾಧದಿಂದ ನೊಂದವ್ರು ಯಾರು ಇರ್ತಾರೆ ಅಂದ್ರೆ ವಿಕ್ಟಿಮ್ಸ್ ಅಂತ ನಾವು ಕರಿತೀವಿ. ನೋಡಿ, ಈ ಪ್ರಕರಣದಲ್ಲಿ ನಾವು ಅದನ್ನ ಪರಿಗಣಿಸೋದಾದ್ರೆ ಈ ಒಂದು ಫಿರ್ಯಾದನ್ನ ಅದು ಗಂತವ್ಯ ರಾಜ್ಯಪಾಲರ ಕಚೇರಿಯ ಸಿಬ್ಬಂದಿ ಮಾತ್ರ ಸಲ್ಲಿಸ್ಲಿಕ್ಕೆ ಸಾಧ್ಯ. ಇನ್ಯಾರು ಅದನ್ನ ದೂರನ್ನ ಒಂದು ಫಿರ್ಯಾದನ್ನ ಕೊಟ್ಟರು ಸಹ ಅದು ಕಾನೂನಾತ್ಮಕವಾಗಿ ಊರ್ಜಿತ ಆಗೋದಿಲ್ಲ. ಹಾಗಾಗಿ ಈಗ ನಾವು ಕಾದು ನೋಡ್ಬೇಕು ಮೇಡಮ್, ರಾಜ್ಯಪಾಲರ ಕಚೇರಿಯಲ್ಲಿ ಅವರು ಏನಾದ್ರೂ ಇದು ಗಂಭೀರವಾಗಿ ಪರಿಗಣಿಸಿ ಅಥವಾ ಅವರಿಗೇನಾದ್ರೂ ಈ ರೀತಿ ಫೋನ್ ಕದ್ದಾಳಿಕೆ ಆಗಿದೆ ಅನ್ನೋದೇನಾದ್ರೂ ಅವರಿಗೆ ಕಂಡು ಬಂದಲ್ಲಿ ಅವರು ಫಿರ್ಯಾದನ್ನ ಸಲ್ಲಿಸ್ತಾರೋ ಇಲ್ವೋ ಅದು ಕಾದು ನೋಡ್ಬೇಕು. ಅಂದ್ರೆ ಈಗ ಸರ್, ವಿಪಕ್ಷದವರಾಗ್ಲಿ, ಸಾರ್ವಜನಿಕರು ಯಾರಾದ್ರೂ ಸಾಮಾಜಿಕ ಹೋರಾಟಗಾರರಾಗಿರ್ಲಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಹಾಕಿದ್ರೆ ಅದು ನಡೆಯೋಲ್ಲ, ಕೇವಲ ರಾಜ್ಯಪಾಲ. ಮೇಡಮ್ ನೋಡಿ, ಕೇಸ್ ಹಾಕೋದು ಅಂದ್ರೆ ನಾವು ಕೇಸ್ ಅಂತ ಕರೀಲಿಕ್ಕೆ ನೋಡಿ 2 ಅಂಶಗಳಿದೆ. ಒಂದು, ದೂರನ್ನ ಸಲ್ಲಿಸೋದು. ಇದನ್ನ ಈಗ ಉದಾಹರಣೆಗೆ ಇದು ಈ ರೀತಿ ಫೋನ್ ಕದ್ದಾಳಿಕೆ ಆಗಿದೆ, ಈ ರೀತಿಯ ಒಂದು ಅಂಶವನ್ನ ಸದನದಲ್ಲಿ ಯಾರೋ ಓರ್ವರು ಮಂತ್ರಿಗಳು ಇದನ್ನ ಬಹಿರಂಗಪಡಿಸಿದ್ರು ಅನ್ನೋದು ನೋಡಿ. ವಿಧಾನಸೌಧ ಠಾಣೆಯಲ್ಲೂ ಒಂದು ಅಂಡರ್ ಅಫೆನ್ಸ್ ಅಂಡರ್ 26 ಆಫ್ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಅಂಡ್ ಅದರ್ ಅಫೆನ್ಸಸ್ ಅಂಡರ್ IT ಆಕ್ಟ್, ಇದನ್ನ ಅಲ್ಲೂ ಕೂಡ ಫಿರ್ಯಾದನ್ನ ಸಲ್ಲಿಸಬಹುದು. ಇದನ್ನ ಯಾರು ಸಲ್ಲಿಸಬೇಕು ಅನ್ನೋದು ಮುಖ್ಯ ಆಗ್ತದೆ. ಇನ್ನು ಉಳಿದವರು ಸಾರ್ವಜನಿಕರು ಅಥವಾ ವಿರೋಧ ಪಕ್ಷದವರು ಅಥವಾ ಇದರಿಂದ ಕುಪಿತಗೊಂಡವರು ಯಾರಿದಾರೋ ಇವರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತ ಅರ್ಜಿಯನ್ನು ಸಲ್ಲಿಸಬಹುದು. ಅದು ನ್ಯಾಯಾಲಯ ಪರಿಗಣಿಸೋದು ಬಿಡೋದು ಅದು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಬಿಟ್ಟದ್ದು. ಬಟ್ PIL ಅನ್ನು ಖಂಡಿತ ಸಲ್ಲಿಸಬಹುದು. ಕೇಂದ್ರ ಗೃಹ ಇಲಾಖೆ ಹೊರತುಪಡಿಸಿ ಬೇರೆ ಯಾರಾದ್ರೂ ಕದ್ದಾಲಿಕೆ ಮಾಡೋ ಸಾಧ್ಯತೆಗಳು ಇರುತ್ತೆ ಸರ್? ಅಲ್ಲ, ಕದ್ದಾಳಿಕೆ ಅನ್ನೋದು ಬೇರೆ. ನೋಡಿ, ಕದ್ದಾಳಿಕೆ ಯಾವಾಗ ಆಗ್ತದೆ? ಇಂಟರ್ಸೆಪ್ಷನ್ ಅನ್ನೋದು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ, ಕಾಯ್ದೆ ಕೂಡ ಹೇಳ್ತೀನಿ, ತಾವು ತಿಳ್ಕೊಳ್ಳಿ. ಸೆಕ್ಷನ್ 5 ಸಬ್ ಕ್ಲಾಸ್ 2 ಕಲಂ 5 ಸಬ್ ಕಲಂ 2 ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್. ನೋಡಿ, ಈ ಕಾಯ್ದೆನೆ ಇದಕ್ಕೆ ಬಹು ಮುಖ್ಯವಾದ ಒಂದು ಕಾಯ್ದೆ. ಈ ಒಂದು ವಿಚಾರಕ್ಕೆ ಈ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 5 ಸಬ್ಸೆಕ್ಷನ್ 2 ಕಲಂ 5 ಕೆಳಗಡೆ ಫೋನ್ ಅನ್ನ ಯಾವಾಗ ಇಂಟರ್ಸೆಪ್ಟ್ ಮಾಡಬಹುದು ಅಂತ. ಈ ಇಂಟರ್ಸೆಪ್ಷನ್ ಕಾನೂನಾತ್ಮಕವಾಗಾದ್ರೆ ಅದು ಇಂಟರ್ಸೆಪ್ಷನ್ ಆಗಿ ಉಳ್ಕೊಂತದೆ, ಕಾನೂನು ಬಾಹಿರವಾಗಾದ್ರೆ ಅದು ಕದ್ದಾಳಿಕೆ ಆಗ್ತದೆ. ಫೋನ್ ಟ್ಯಾಪಿಂಗ್ ಯಾವಾಗ ಅದು ಕಾನೂನಾತ್ಮಕವಾಗಾದ್ರೆ ಅದು ಲೀಗಲ್ ಆಗೇ ಉಳಿತದೆ. ಅದನ್ನ ಟ್ಯಾಪಿಂಗ್ ಅಥವಾ ಇಂಟರ್ಸೆಪ್ಷನ್ ಅಂತ ನಾವು ಕರಿತೀವಿ. ಈಗ ಉದಾಹರಣೆಗೆ ಈ ಭಯೋತ್ಪಾದಕರದು, ಆತಂಕವಾದಿಗಳದು ಇಂಥವ್ರ ಫೋನ್ಗಳನ್ನ ಮಾಡ್ಲೇಬೇಕಾಗ್ತದೆ. ನಮ್ಮ ಕೇಂದ್ರ ಸರ್ಕಾರದ ಕೆಲವೊಂದಷ್ಟು ಏಜೆನ್ಸೀಸ್ ಇದಾವಲ್ಲ, NIA ಆಗಿರ್ಬೋದು, ರಾ ಆಗಿರ್ಬೋದು, ಇವರು ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಇದು ದೇಶದ ಸುರಕ್ಷತೆಗೆ ಸಂಬಂಧಪಟ್ಟಿರುವ ವಿಷಯಗಳಾಗಿರ್ತವೆ. ಆದ್ರೆ ಈ ಒಳಾಡಳಿತದಲ್ಲಿ ಇಂಥದ್ದು ಕೆಲವೊಂದಷ್ಟು ಸಾರ್ವಜನಿಕರ ಒಂದು ಫೋನ್ ಟ್ಯಾಪ್ ಮಾಡೋದು ಇವುಗಳನ್ನ ಕೂಡ ಮಾಡ್ಬೋದು. ಆದ್ರೆ ಅದಕ್ಕೆ ತಕ್ಕ ಒಂದು ಆಧಾರಗಳನ್ನ ಕೇಂದ್ರ ಗೃಹ ಕಾರ್ಯದರ್ಶಿಗಳ ಮುಂದೆ ಇಟ್ಟು ಆ ಒಂದು ಅನುಮತಿಯನ್ನ ಪಡಿಬೇಕು. ಇದು ಆಗದೇ ಇದ್ದಲ್ಲಿ ಅದು ಕದ್ದಾಳಿಕೆ ಆಗ್ತದೆ. ಸೊ ಫೋನ್ ಟ್ಯಾಪಿಂಗ್ ಇಸ್ ನಾಟ್ ಆಟೋಮೆಟಿಕಲಿ ಕದ್ದಾಳಿಕೆ ಅಲ್ಲ. ಅದು ಯಾವಾಗ ಕದ್ದಾಳಿಕೆ ಆಗ್ತದೆ ಅಂದ್ರೆ ಕಾನೂನು ಬಾಹಿರವಾಗಿ ಆ ಒಂದು ಅಧಿಕಾರಿಯ ಒಂದು ಅನುಮತಿ ಇಲ್ಲದೆ ಮಾಡಿದ್ದಲ್ಲಿ ಅದು ಕದ್ದಾಳಿಕೆ ಆಗ್ತದೆ. ಅನುಮತಿಯನ್ನ ಪಡೆದು ಮಾಡಿದ್ರೆ ಅದು ಲೀಗಲ್ ಇಂಟರ್ಫರೆನ್ಸ್ ಅಥವಾ ಒಂದು ಇದು ನಿಮ್ಗೆ ಇನ್ಫರೆನ್ಸ್ ಅಂತ ಬರ್ತದೆ, ಅಷ್ಟೇ, ಆ ರೀತಿ ಬರ್ತದೆ.
ಹಾಗಾಗಿ ನೋಡಿ ಈ ರೀತಿ ಇದು ನಮ್ಗೆ ಗೊತ್ತಿಲ್ಲ ಇದೇನಾಗಿದೆ ಏನು ಅಂತ. ಬಟ್ ಈ ರೀತಿ ಆಗಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಬಹಳಷ್ಟು ಒಂದು ದೊಡ್ಡ ಹೊಡೆತ ಅಂತ ಹೇಳ್ತೀನಿ ನಾನು. ಈ ರೀತಿಯ ಯಾಕೆಂದ್ರೆ ಗೌಪ್ಯತೆ ಅನ್ನುವುದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಹಾಗಾಗಿ ಕಾನೂನು ಬಾಹಿರವಾಗಿ ಇದನ್ನ ಯಾರೇ ಮಾಡಿದ್ರು ಕೂಡ ಇದು ಅಕ್ಷಮ್ಯಶಃ ಅಪರಾಧ ಆಗ್ತದೆ, ತನಿಖೆ ಕೂಡ ಆಗ್ಬೇಕಾಗ್ತದೆ ಇದು ಆಗಿದ್ರೆ. ಯಾಕಂದ್ರೆ ನಮಗೆ ಮಾಹಿತಿ ಇಲ್ಲ. ಸೊ ಹಾಗಾಗಿ ಇದನ್ನ ಈ ಒಂದು ವಿಚಾರದಲ್ಲಿ ಏನು ಗಂತವ್ಯ ರಾಜ್ಯಪಾಲರ ಒಂದು ಕಚೇರಿಯ ಕಾರ್ಯದರ್ಶಿ ಆಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು, ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗ್ತದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಅವರು ಕಾನೂನು ಕ್ರಮ ಜರುಗಿಸ್ಲಿಕ್ಕೆ ಅವರು ಅದನ್ನ ಮುಂದುವರಿಸಬೇಕಾಗ್ತದೆ. ಅದನ್ನ ಹೊರತುಪಡಿಸಿ ಇನ್ನು ಉಳಿದ ಯಾರೇ ಏನೇ ಮಾತಾಡಿದ್ರು ಅದು ಒಂದು ರಾಜಕೀಯದ ಒಂದು ರಾಜಕೀಯವಾಗಿ ಕೊಟ್ಟಂತ ಹೇಳಿಕೆಗಳಾಗ್ತವೆ ಹೊರತು ಅದರಿಂದ ಕಾನೂನಾತ್ಮಕವಾಗಿ ಯಾವುದೇ ಒಂದು ಪ್ರಕ್ರಿಯೆಗಳು ಶುರುವಾಗೋದಿಲ್ಲ.